ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಜನರ ತೆರಿಗೆ ಹಣದಲ್ಲಿ ಕಟ್ಟಿದ ಶೌಚಾಲಯ ತಕ್ಷಣ ಓಪನ್ ಮಾಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಪುರಸಭೆ ಅಧಿಕಾರಿಗಳೇ ಕರವೇ ಸ್ವಾಭಿಮಾನಿ ಬನ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಪ್ರಮುಖ ವಾಣಿಜ್ಯ ನಗರಿ ಕುಶಾಲನಗರದ ಪುರಸಭೆ ಕಚೇರಿಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಸಾರ್ವಜನಿಕ ವಿರೋಧಿ ಧೋರಣೆ ಪರಾಕಾಷ್ಠೆ ತಲುಪಿದೆ. ಪ್ರತಿದಿನ ಕಂದಾಯ ಪಾವತಿ, ಖಾತೆ ಬದಲಾವಣೆ ಸೇರಿದಂತೆ ನೂರಾರು ಕೆಲಸ ಕಾರ್ಯಗಳಿಗಾಗಿ ಕಚೇರಿಗೆ ಬರುವ ಜನಸಾಮಾನ್ಯರಿಗೆ ಕನಿಷ್ಠ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ನರಕಯಾತನೆ ಅನುಭವಿಸುವಂತಾಗಿದೆ. ಈ ಸಮಸ್ಯೆಯನ್ನು ಖಂಡಿಸಿ ಹಾಗೂ ಸಾರ್ವಜನಿಕ ಪರವಾಗಿ ಧ್ವನಿ ಎತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇಂದು ಪುರಸಭೆ ಆವರಣಕ್ಕೆ ಆಕಸ್ಮಿಕ ಭೇಟಿ ನೀಡಿ ಜಂಟಿ ಪರಿಶೀಲನೆ ನಡೆಸುವ ಮೂಲಕ ಅಧಿಕಾರಿಗಳ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ಎಸಿ ರೂಮ್ನಲ್ಲಿ ಕೂರುವ ಅಧಿಕಾರಿಗಳಿಗೆ ಜನಸಾಮಾನ್ಯರ ಕಷ್ಟ ಕಾಣುತ್ತಿಲ್ಲವೇ? ಕಾಗದದ ಮೇಲೆ ಕೆಲಸ ಮುಗಿಸಿ ಶೌಚಾಲಯಕ್ಕೆ ಬೀಗ ಹಾಕಿ ಧೂಳು ಹಿಡಿಯಲು ಬಿಟ್ಟಿರುವುದು ಅಕ್ಷಮ ಅಪರಾಧ. ಕೂಡಲೇ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಹಾಗೂ ತಕ್ಷಣ ಶೌಚಾಲಯವನ್ನು ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸಬೇಕು. ಇಲ್ಲದಿದ್ದರೆ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದ ಪದಾಧಿಕಾರಿಗಳು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಯಾವುದು ಶೌಚಾಲಯ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ತರ ಬೀಗ ಕೂರಿಸಿಟ್ಟಿದ್ದಾರೆ. ಇದನ್ನ ದಯವಿಟ್ಟು ಮುಖ್ಯಾಧಿಕಾರಿಗಳೇ, ಯಾರು ಪಂಚಾಯತಿಲಿ ಇರುವ ಅಧಿಕಾರಿಗಳೇ ಓಪನ್ ಮಾಡ್ರಪ್ಪ. ಬಡವರಿಗೆ ಇಂಥ ಅದು ಸವಲತ್ತು ಸಿಗ್ಲಿ ಅವರಿಗೆ. ಅವ್ರು ಎಲ್ಲಿಗೆ ಹೋಗ್ಬೇಕು? KSRTC ಬಸ್ ಸ್ಟ್ಯಾಂಡ್ಗೆ ಕೊಡ್ಬೇಕಾ? ನಿಮ್ಮ ಇಲಾಖೆಗೆ ಕೆಲಸಕ್ಕೆ ಬಂದು, ನಿಮ್ಮ ಪುರಸಭೆ ಕೆಲಸಕ್ಕೆ ಬಂದು ದಯವಿಟ್ಟು ನೋಡಿ ಇಂಥ ಬೀಗನ ತೆರೆದು ಜನಗಳ ಉಪಯೋಗವಂತೆ ಮಾಡಿಕೊಡಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಕೇಳ್ಕೊತಿದ್ವಿ. ಉಪಾಧ್ಯಕ್ಷ ಮಾತಾಡಿ. ಅಧಿಕಾರಿಗಳೇ ದಯವಿಟ್ಟು ಎತ್ಕೊಳ್ಳಿ. ನಿಮ್ಮ ಕಾಲಿನ ಕೆಳಗಡೆ ಇದೆ ಇಲ್ಲಿ ನೋಡಿ ಕಸ. ನಿಮ್ಮ ವಾಹನ ನೋಡಿ ಎಷ್ಟು ಚಂದ ಇದೆ ವಾಹನ. ಇಂದ ಗುಜರಿಡಿಸಿದ್ರಲ್ಲ, ಇಲ್ಲ ಯಾರಿಗಾದ್ರೆ ಟೆಂಡರ್ ಕೊಟ್ಟು ಮಾರ್ಬಿಡಿ ಅಂತ ನಿಮಗೆ ಬೇಡ ಅಂದ್ರೆ. ಸರ್ಕಾರದ ತೆರಿಗೆ ಹಣ, ಈ ತರ ಹಣ ಲೂಟಿ ಮಾಡ್ಬಿಡಿ ದಯವಿಟ್ಟು. ಓಪನ್ ಮಾಡ್ಕೊಂಡು ಸ್ವರ್ಗನೇ ತೋರಿಸ್ಬಿಟ್ಟಿದ್ದಾರೆ. ಓಪನ್ ಇಸಿ ಸ್ವರ್ಗ ಇದು ನಿಂತ್ಕೊಳ್ಳೋದ ಇಲ್ಲಿ? ಅಯ್ಯೋ ಅಯ್ಯೋ ಏನ್ ಆಕಾಶ ನೋಡ್ಕೊಂಡ್ಬಿಟ್ಟು ಇಲ್ಲಿ ನಿಂತ್ಕೊಳ್ರಪ್ಪ ಅಂತ. ಇದನ್ನ ಮುಚ್ಚಿ ಮೊದ್ಲು ಇಲ್ಲೆಲ್ಲ ನೀರು ಹೋಗ್ತಾ ಉಂಟು. ಇಲ್ಲಿ ಮಳೆ ನೀರು ಹೋಗ್ತಾ ಇಲ್ಲೆಲ್ಲ ನೀರು ತುಂಬಿ ನೋಡಿ. ಇಲ್ಲಿ ನಿಮ್ಗೆ ಏನ್ ಕಣ್ಣು ಕಾಣಕ್ ನಿಮ್ಮ ಅಧಿಕಾರಿಗಳು ನಿಜ ಮಾಡ್ತಿದ್ರ ನೀವು? ನೋಡಿ ಮಳೆ ನೀರು ಅಲ್ಲಿಂದ ಸೋರ್ಕ ಬಂದಿರೋದು ಏನ್ ಕಳಪೆ ಕಾಮಾಗಿ ಮಾಡಿಟ್ಟಿದ್ರಲ್ಲ. ನೋಡಿಲಿ ಕೆರೆ ಹೋಗಿದ್ದೆ ಹೌದು. ನೋಡಿಲಿ ಅಲ್ಲೆಲ್ಲ ಕಸ ನೋಡಿ. ಏನ್ ನಿಮ್ಗೆ ಏನಪ್ಪ ನಮ್ಗೆ ನೋವಾಗುತ್ತೆ ನಿಮ್ಮ ಮೇಲೆ ಬರ ನೋಡಿ ಕಸ ನೋಡಿ ಜೊತೆ ಮಾಡಲೇಬೇಡಿ. ಯಾಕಂದ್ರೆ ಜನಗಳ ದುಡ್ಡು, ಜನಗಳ ತೆರಿಗೆ ಹಣ ಈ ತರ ಲೂಟಿ ಮಾಡ್ತಿದ್ರಲ್ಲ. ಏನ್ ನಿಮ್ಗೆ ಏನಾಗಿದೆ ಅಂತ ಬೇಜಾರಾಗುತ್ತೆ. ನೀವೇ ಮಾತಾಡ್ರಪ್ಪ. ಮಾತಾಡಿ ಮೇಡಮ್, ನನಗೆ ನೋವಾಗುತ್ತೆ ಇವ್ರ ಬಗ್ಗೆ. ಏನ್ ಮಾತಾಡೋದು? ನಿಮ್ಮ ವಾಹನ ನಿಲ್ಸಿದ ಗಾಡಿ ಮೇಲೆ ನೀವು ಆಕಾಶ ತೋರಿಸಿದ್ರಲ್ಲ, ಅದೇ ಪ್ರತಿಭಟನೆ ನಂಬ್ಕೊತೀವಿ. ಯಾಕಂದ್ರೆ ನಿಮ್ಮ ಕಾಲ ಕೆಳಗೆ ಇರೋದು ಜಾಗ ಇದು. ನೀವೇ ಪಾರ್ಕಿಂಗ್ ಕೊಟ್ಟಿದ್ದ ಜಾಗ ನೋಡಿ. ಇಲ್ಲಿ ಕಸ ಇದೆ ನೋಡಿ. ಇಲ್ಲಿ ಜನಗಳಿಗೆ ಶೌಚಾಲಯ ಇರಬೇಕು ಅಂತ ಮಾಡಿದರೆ ಸರ್ಕಾರದಿಂದ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ. ನೀವು ಮೂಲಭೂತ ಸೌಕರ್ಯ ಕೊಟ್ಟೇ ಇಲ್ಲ ಸ್ವಾಮಿ. ನಿಮ್ ಜನಗಳಿಗೆ ನೀವು ಕಂದಾಯ ಕಟ್ಟುವ ಜಾಗ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.